ಶ್ರೀ ಗೌರಿ ಕರುಣಾಲಹರಿ. ಹಾಯ್ ಹಲೋ ನಮಸ್ಕಾರ. ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮೈಸೂರು ದಸರಾ ಸಂಭ್ರಮ 2025ರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಜನಸಾಗರವನ್ನು ಸೂರೆಗೊಳ್ತಾ ಇದೆ. ಸಾವಿರಾರು ಜನ, ಲಕ್ಷಾಂತರ ಜನ ಮೈಸೂರಿಗೆ ಭೇಟಿ ಕೊಟ್ಟು ಹಲವಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ಇದೇ ಪಾರ್ಕ್ನ ಕುಪ್ಪಣ್ಣ ಪಾರ್ಕ್ ಅಂತಲೂ ಸಹಿತ ಕರೀತಾರೆ. ಹಾಗಾಗಿ ಈ ಒಂದು ಪಾರ್ಕಿಗೆ ಎರಡೆರಡು ಹೆಸರಿದೆ. 1880ರಲ್ಲಿ 10ನೇ ಚಾಮರಾಜ ಒಡೆಯರವರು ಮೊದಲು ಕರ್ಜನ್ ಪಾರ್ಕ್ನಲ್ಲಿ ಫ್ಲವರ್ ಶೋನ ಫಲಪುಷ್ಪ ಪ್ರದರ್ಶನವನ್ನು ದಸರಾ ಸಮಯದಲ್ಲಿ ಆಯೋಜಿಸಿದರು ಅನ್ನೋ ಒಂದು ಮಾಹಿತಿ ತಿಳಿದು ಬರುತ್ತೆ. ಅದೇ 1880ರಲ್ಲಿ ದಸರಾ ಎಕ್ಸಿಬಿಷನ್ ಸಹಿತ ಶುರುವಾಯಿತು. ಈ ಒಂದು ನಂತರ 2010ವರೆಗೂ ಆ ಜಾಗದಲ್ಲೇ ನಡೀತಾ ಇತ್ತು. 2010ರಲ್ಲಿ ಈ ಒಂದು ನಿಷದ್ ಬಾಗ್ಗೆ ಇದು ಸ್ಥಳಾಂತರಗೊಳ್ಳುತ್ತೆ. ಹೀಗಿದೆ ಸಂಕ್ಷಿಪ್ತವಾಗಿ ದಸರಾ ಫ್ಲವರ್ ಶೋದ ಒಂದು ಸಣ್ಣ ಇತಿಹಾಸ. ನಂತರ ಹಲವಾರು ರಾಜ ಮಹಾರಾಜರುಗಳು ಇದನ್ನು ನಡೆಸ್ಕೊಂಡು ಬರ್ತಾರೆ. ಅದರಲ್ಲೂ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಕಾಲದಲ್ಲಿ ಬಹಳ ಅದ್ಭುತವಾದಂಥ ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಒಂದು ಸುಂದರವಾದಂಥ ಒಂದು ಸ್ಟ್ಯಾಂಡ್, ಬ್ಯಾಂಡ್ ಸ್ಟ್ಯಾಂಡ್ ಅಂತ ಕರೀತಾರೆ. ಇದ್ರ ಬಗ್ಗೆ ಇನ್ನೊಂದು ಪೋಸ್ಟಲ್ಲಿ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬ್ಯಾಂಡ್ ಸ್ಟ್ಯಾಂಡಿನ ಕೆಳಗಡೆ ನೀವು ಕಾಣ್ತಾ ಇರೋದು ಮೈಸೂರಿನ ಜನಮಾನಸದಲ್ಲಿ ಅಮರವಾಗಿ ನಿಂತಿರುವಂಥ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಒಂದು ಸನ್ನಿಧಾನದ ಒಂದು ದೃಶ್ಯಗಳನ್ನ ಕಾಣ್ತಾ ಇದ್ದೀರ. ಬಹಳ ಖುಷಿಯಾಗುತ್ತಲ್ವ. ನಾಲ್ವಡಿಯವರು ಅಂತಂದರೆ ಎಲ್ಲರೂ ಅಮರವಾದಂಥ ಒಬ್ಬ ಮಹಾರಾಜರು ಜನಮಾನಸದಲ್ಲಿ ಉಳ್ಕೊಂಡವರು. ಈ ಒಂದು ಫಲಪುಷ್ಪ ಪ್ರದರ್ಶನದಲ್ಲಿ ಇವರಿಗೆ ವಿಶೇಷವಾದ ಸ್ಥಾನವನ್ನು ನೀಡಿರುವುದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ದಸರಾ ಫ್ಲವರ್ ಶೋನಲ್ಲಿ ಮೊದಲು ಗಮನ ಸೆಳೆದಿದ್ದು ಆಪರೇಷನ್ ಸಿಂಧೂರ್ ಬಗ್ಗೆ ಹೂನೆಲೆ ಮಾಡಿದಂಥ ಕಲಾಕೃತಿಗಳು. ಅದ್ಭುತವಾದಂಥ ಒಂದು ಕಲಾಕೃತಿ. ಜೊತೆಗೆ ಯುದ್ಧದ ನೇತೃತ್ವ ವಹಿಸಿದಂಥ, ಆಪರೇಷನ್ ಸಿಂಧೂರ್ ನೇತೃತ್ವ ವಹಿಸಿದಂಥ ಮಹಿಳಾ ಅಧಿಕಾರಿಗಳು, ಅವ್ರ ಜೊತೆಗೆ ಟ್ಯಾಂಕ್ಗಳು, ಮಿಸೈಲ್ಗಳು ಹಾಗೂ ಹಡಗುಗಳು ಇವುಗಳನ್ನೆಲ್ಲ ಪುಷ್ಪಗಳಲ್ಲಿ ಮಾಡಿ ಅದ್ಭುತವಾದಂಥ ಒಂದು ಕಲಾಕೃತಿಯ ನಿರ್ಮಾಣ ಮಾಡಿದ್ದಾರೆ. ನಿಜವಾಗ್ಲೂ ಇದನ್ನು ಯಾರೂ ಮಿಸ್ ಮಾಡ್ಕೊಳ್ಬಾರ್ದು. ದೇಶದ ಹೆಮ್ಮೆಯ ಒಂದು ಆಪರೇಷನ್ ಸಿಂಧೂರ್ನ ಹೂಗಳಲ್ಲಿ ಒಂದು ಕಲ್ಪನೆ ಮಾಡಿಕೊಂಡು ನಿರ್ಮಿಸೋದು ಬಹಳ ವಿಶೇಷವಾದಂಥ ವಿಚಾರ. ನಿಜವಾಗ್ಲೂ ಖುಷಿ ಆಗುತ್ತಲ್ವ. ನೋಡಿ, ಕಣ್ ತುಂಬಿಕೊಳ್ಳಿ. ಆಪರೇಷನ್ ಸಿಂಧೂರ್ ಕಲಾಕೃತಿನ ನೋಡಿಕೊಂಡು ಬನ್ನಿ ಮುಂದೆ ಹೋಗೋಣ. ಹೂವಿನ ಅಕ್ಕಪಕ್ಕದಲ್ಲಿ
ಈ ಹಾದಿ ನಮ್ಮನ್ನು ಎಲ್ಲಿಗೆ ಕರ್ಕೊಂಡೋಗುತ್ತೆ ಅನ್ನೋದನ್ನ ನೋಡೋಣ. ಜೋತು ಬಿದ್ದ ಮರಗಳ ಬೀಳುಗಳು, ಅಕ್ಕಪಕ್ಕ ಸುಂದರವಾದ ಪುಷ್ಪಗಳ ಕಲಾಕೃತಿಗಳು, ಸುಂದರವಾದ ರಸ್ತೆ, ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಈ ಒಂದು ಕಲಾಕೃತಿಗಳನ್ನ ಇಲ್ಲಿ ಅನಾವರಣಗೊಳಿಸಿದ್ದಾರೆ. ನಿಜವಾಗ್ಲೂ ನಾವೆಲ್ಲ ಹೆಮ್ಮೆಯಿಂದ ಈ ಒಂದು ಪ್ರದರ್ಶನವನ್ನು ನೋಡಬಹುದು. ನೋಡಿ, ಇದಕ್ಕೆ ಮೆರುಗು ಕೊಟ್ಟ ಹಾಗೆ ಒಂದು ಮರ ತನ್ನ ಸಂಪೂರ್ಣವಾದಂಥ ಎಲ್ಲ ಇದನ್ನು ಅರಳಿಕೊಂಡು ನಿಂತಿರೋದನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ. ಇದ್ರ ಜೊತೆಗೆ ಅದರ ನೆರಳುಗಳಲ್ಲಿ ಅದರ ಸುತ್ತಮುತ್ತ ವಿಶೇಷವಾದ ಕಲಾಕೃತಿಗಳನ್ನ ನಿರ್ಮಿಸಿರೋದು ಬಹಳ ಹೆಮ್ಮೆಯ ವಿಚಾರ. ನೀವೀಗ ನೋಡುವಂಥದ್ದು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಹಲವಾರು ಯೋಜನೆಗಳ ಬಗ್ಗೆ ಇಲ್ಲಿ ಒಂದು ಹೂಗಳಲ್ಲಿ ಮಾಡಿರುವಂಥ ಇದು ಯಾವುದು ಫ್ರೀ ಬಸ್ ಸ್ಕೀಮ್ ಇರ್ಬೋದು, ಜೊತೆಗೆ ಫ್ರೀ ವಿದ್ಯುತ್ ಯೋಜನೆ, ಇವುಗಳ ಬಗ್ಗೆ ಆಗಿರ್ಬೋದು, ಮನೆಗಳ ಬಗ್ಗೆ ಇರ್ಬೋದು, ಇದೆಲ್ಲನೂ ಕುಡಿಯೋ ನೀರಿನ ಬಗ್ಗೆ, ಇದೆಲ್ಲವನ್ನು ಸಹಿತ ಹೂಗಳಲ್ಲಿ ಅರಳಿಸಿ ಕರ್ನಾಟಕ ಸರ್ಕಾರದ ಯೋಜನೆಗಳನ್ನ ಜನಗಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲೂ ಇಲ್ಲಿ ಒಂದು ವಿಶೇಷವಾದ ಬೋರ್ಡ್ ಇದೆ. ಈ ಒಂದು ಪ್ರಯಾಣ ಮಹಿಳೆಯರಿಗೆ ಫ್ರೀ ಪ್ರಯಾಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಗಿನ್ನಿಸ್ ಬುಕ್ಗೆ ಸೇರಿರೋ ಬಗ್ಗೆ ಇಲ್ಲಿ ಒಂದು ಬೋರ್ಡ್ನ ಸಹಿತ ಹಾಕಿದ್ದಾರೆ. ಇದು ವಿಶ್ವ ದಾಖಲೆ ಆಗಿದೆ ಅನ್ನೋದನ್ನ ಸಹಿತ ಜನಗಳ ಗಮನಕ್ಕೆ ಸರ್ಕಾರ ತರೋದಕ್ಕೆ ಹೊರಟಿದೆ. ಸುಂದರ ಕಲಾಕೃತಿಗಳು, ಇದನ್ನು SBIನವರು ಸ್ಪಾನ್ಸರ್ ಮಾಡಿದ್ದಾರೆ. ಏಕೆಂದರೆ ಲೀಡ್ ಬ್ಯಾಂಕ್ ಮೈಸೂರಿಗೆ SBI ಇರೋದರಿಂದ ಅವರು ಬಹಳ ಮುತುವರ್ಜಿ ವಹಿಸಿದ್ದಾರೆ. ನೋಡಿ, ಇದೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟ್ ಕೊಟ್ಟು ಕರ್ನಾಟಕ ಸರ್ಕಾರದ ಒಂದು ಯೋಜನೆಯನ್ನು ಹೊಗಳಿರೋದು ಬಹಳ ವಿಶೇಷನೇ ಸರಿ. ಇಲ್ಲಿ ಮತ್ತೊಮ್ಮೆ ಅದೇ ಕಲಾಕೃತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಹೊರಟಿದ್ದೀನಿ. ಬರ್ತಾ ನಾವು ಬಂದು ತಲುಪಿದ್ದು ಹೂಗಳಲ್ಲಿ ಅದ್ಭುತವಾಗಿ ಮೂಡಿಬಂದಂಥ ನಂದಿ ಅನ್ನೋದು ಇದೆಯಲ್ಲ, ಮೈಸೂರಿನ ಸಂಸ್ಥಾನದಲ್ಲಿ ಬಹಳ ಮಹತ್ವ ಪಡೆದಿದೆ. ಯಾವುದೇ ಒಂದು ಸ್ಮಾರಕ ತಗೊಂಡ್ರೆ ಅಲ್ಲಿ ನೀವು ಹೆಚ್ಚಿನ ಸ್ಮಾರಕಗಳಲ್ಲಿ ನಂದಿ ಇರೋದನ್ನು ಗಮನಿಸ್ಬೋದು. ನಾನು ಡೆಫರಿಂಗ್ ಕ್ಲಾಕಲ್ಲೂ ಸಹಿತ ನಿಮಗೆ ನಂದಿ ಇರೋದನ್ನು ನಿಮಗೆ ತೋರಿಸಿದ್ದೆ. ಅದೇ ರೀತಿ ಈ ಫಲಪುಷ್ಪ ಪ್ರದರ್ಶನದಲ್ಲೂ ಸಹಿತ ಈ ಒಂದು ನಂದಿಯನ್ನು ಹೂನಲ್ಲಿ ಅರಳಿಸಿರೋದು ಬಹಳ ಹೆಮ್ಮೆ ಪಡುವಂಥದ್ದು, ಖುಷಿ ಪಡುವಂಥ ವಿಷಯ. ನೋಡಿ, ತುಂಬ ಹತ್ತಿರದಿಂದ ನೋಡಿದಾಗ ಎಷ್ಟು ಅದ್ಭುತವಾಗಿ ಕಾಣುತ್ತಲ್ವ. ಹಲವಾರು ಹೂಗಳಿಂದ ಅಲಂಕಾರಗೊಂಡು ಈ ಒಂದು ನಂದಿ ಇದೆ ಅನ್ನೋದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಷಯ. ಬಾರಿಯ ದಸರಾ ಫಲಪುಷ್ಪ ಪ್ರದರ್ಶನದಲ್ಲಿ ನಿಮ್ಮನ್ನು ಬಹಳವಾಗಿ ಆಕರ್ಷಿಸೋದು ಈ ಒಂದು ಗಾಜಿನ ಮನೆ. ಬೆಂಗಳೂರು ಲಾಲ್ಬಾಗಲ್ಲಿರುವಂತೆ ಇಲ್ಲೂ ಸಹಿತ ಒಂದು ಅದ್ಭುತವಾದಂಥ ಒಂದು ಗ್ಲಾಸ್ ಹೌಸ್ ಮಾಡಿದ್ದಾರೆ. ಗಾಜಿನ ಮನೆಯಲ್ಲಿ ಈ ಸರಿ ಮಹಾತ್ಮ ಗಾಂಧೀಜಿಯವರ ಸಾಬರ್ಮತಿ ಆಶ್ರಮದ ಒಂದು ಸ್ತಬ್ಧ ಚಿತ್ರವನ್ನು ಹೂವಿನಲ್ಲಿ ಅರಳಿಸಿದ್ದಾರೆ. ಬಹಳ ಖುಷಿ ಕೊಡುವಂಥ ಒಂದು ನೋಟ. ಇದನ್ನು ಸವಿತಾ ಇದನ್ನು ಆನಂದಿಸೋಣ ಬನ್ನಿ. ಈ ಗ್ಲಾಸ್ ಹೌಸ್ ಒಳಗಡೆ ಇದೆಯಲ್ಲ, ಮಹಾತ್ಮ ಗಾಂಧೀಜಿಯವರ ಒಂದು ಆದರ್ಶಗಳನ್ನ ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವಾರು ದೃಶ್ಯಗಳನ್ನ ಮನದಟ್ಟು ಮಾಡಿಕೊಂಡು ಇಲ್ಲಿ
ಸುಂದರವಾಗಿ ಕಲಾಕೃತಿಗಳನ್ನ ನಿರ್ಮಿಸಲಾಗಿದೆ. ಸುಮಾರು 4 ಲಕ್ಷ ಹೂಗಳನ್ನ ಬಳಸ್ಕೊಂಡು ಈ ಕಲಾಕೃತಿಗಳನ್ನ ನಿರ್ಮಾಣ ಮಾಡಿದೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮಹಾತ್ಮ ಗಾಂಧೀಜಿಯವರು ನಡೆಸಿದಂಥ ದಂಡಿ ಯಾತ್ರೆಯ ಒಂದು ದೃಶ್ಯವನ್ನು ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅದರ ಮೇಲೆ ಹಸಿರಿನ ಒಂದು ಕಮಾನನ್ನು ಸಹಿತ ನೀವು ನೋಡ್ತಾ ಇದ್ದೀರಾ. ಅದರ ಮೇಲ್ಗಡೆ ಸುಂದರವಾದಂಥ ಗಾಜಿನ ಒಂದು ಚಾವಣಿಯನ್ನು ಸಹಿತ ಗಮನಿಸ್ಬೋದಾಗಿದೆ. ಒಂದು ಬಂಡೆಯ ಮೇಲೆ ಮಹಾತ್ಮ ಗಾಂಧೀಜಿಯವರು ದಂಡಿ ಯಾತ್ರೆಗೆ ಹೋಗ್ತಾ ಇರೋದು ದೃಶ್ಯ ನಿಜವಾಗ್ಲೂ ಮನಸ್ಸೂರುಗೊಳ್ಳುತ್ತೆ. ಆನಂತರ ನಿಮಗೆ ಕಾಣಿಸೋದು ಸಾಬರಮತಿ ಆಶ್ರಮ. ಇವುಗಳನ್ನೆಲ್ಲ ನೋಡ್ತಾ ಇದ್ದರೆ ಬಹಳ ಹೆಮ್ಮೆ ತರುವಂಥ ವಿಚಾರಗಳನ್ನ ಹೀಗೂ ಜನಗಳಿಗೆ ನಾವು ತಿಳಿಸ್ಬೋದು ಅಂತ ಒಂದು ಈ ಮಾಧ್ಯಮವೂ ಸಹಿತ ಪ್ರಮುಖವಾಗಿ ಪಾತ್ರವಹಿಸುತ್ತೆ. ಹೂಗಳ ಮೂಲಕವೂ ಸಹಿತ ವಿಚಾರಗಳನ್ನ ತಿಳಿಸ್ಬೋದು ಅನ್ನೋದನ್ನ ಈ ಪುಷ್ಪ ಪ್ರದರ್ಶನದಲ್ಲಿ ನಾವು ನೋಡಬಹುದಾಗಿದೆ. ನೋಡಿ, ಇದು ಸಾಬರಮತಿ ಆಶ್ರಮಕ್ಕೆ ಸಂಬಂಧಪಟ್ಟಂಥ ಒಂದು ನೋಟ. ಸುಂದರವಾದಂಥ ಹೂಗಳನ್ನ ಬಳಸಿ ಇಲ್ಲಿ ಅದ್ಭುತವಾಗಿ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಎಷ್ಟು ನೋಡಿದ್ರೂ ಸಾಲಲ್ಲ ಕಣ್ರಿ. ಬಹುಶಃ ಇದು ನಮ್ಮೂರಲ್ಲಿ ನಡೀತಿದೆ ಅಂತ ಹೇಳ್ಕೊಳ್ಳೋದೇ ಹೆಮ್ಮೆ. ಮೈಸೂರು ದಸರಾ ಅಂತಂದರೆ ಹೀಗೇ ನಾವು ಊಹೆ ಮಾಡೋದಕ್ಕೂ ಆಗದೇ ಇರೋ ರೀತಿಯಲ್ಲಿ ನಮಗೆ ಇಂತಹ ಘಟನೆಗಳು ಜರುಗುತ್ತವೆ. ನಿಜವಾಗ್ಲೂ ಒಂದು ಪ್ರಜಾತಂತ್ರದಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಇಂತಹ ಒಂದು ಎಕ್ಸಿಬಿಷನ್ಗಳನ್ನ, ಫ್ಲವರ್ ಶೋಗಳನ್ನ ನಡೆಸ್ಬೋದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷೀಭೂತವಾಗಿ ನಿಂತ್ಕೊಂಡ್ಬಿಡುತ್ತವೆ. ನೋಡಿ, ಎಷ್ಟು ಚೆನ್ನಾಗಿ ಒಂದು ಹೂಗಳ ಮೇಲೆ ಮಹಾತ್ಮ ಗಾಂಧೀಜಿಯವರು ಕುಳಿತುಕೊಂಡು ಚರಕದಲ್ಲಿ ನೂಲ್ತಾ ಇರೋದು, ಅದನ್ನು ಅಲಂಕಾರ ಮಾಡಿರೋಂಥ ಇದು, ಮತ್ತು ಪಕ್ಕದಲ್ಲಿ ಆಶ್ರಮದ ಒಂದು ದೃಶ್ಯ, ಅದರ ಮುಂದೆ ಇರುವಂಥ ಪರಿಸರ, ಇದೆಲ್ಲವನ್ನು ಕಟ್ಕೊಡೋದಿದೆಯಲ್ಲ. 4 ಲಕ್ಷ ಹೂಗಳನ್ನ ಈ ಗ್ಲಾಸ್ ಹೌಸ್ನ ಕೆಳಗಡೆ ಬಳಸಿ ಈ ಕಲಾಕೃತಿಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಾವೆಲ್ಲ ತುಂಬ ಹೆಮ್ಮೆಯಿಂದ ನಮ್ಮ ಈ ದಸರಾನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಬಹಳ ಖುಷಿಯಾಗುತ್ತೆ. फ्लावर के कवर से ಇವುಗಳೆಲ್ಲ ಬಾಳೆ ಬನ್ನಿ, ಜನಗಳ ಮಧ್ಯೆ ನೋಡೋದು ಹೇಗಿರುತ್ತೆ, ಅಲ್ಲಿ ಗದ್ದಲ ಹೇಗಿರುತ್ತೆ ಅನ್ನೋದನ್ನ ನಾವು ಸಹಿತ ಖುಷಿಯಿಂದ ಅನುಭವಿಸ್ತಾ ಇನ್ನೊಂದು ಸುತ್ತು ಹೂಗಳ ನಡುವೆ ಒಂದು ಸುತ್ತು ಬರೋಣ.
ಒಬ್ಬೊಬ್ಬರದು ಒಂದೊಂಥರ ಅಭಿಪ್ರಾಯ, ಅವ್ರವ್ರದ್ದೇ ಒಂದು ಪ್ರಪಂಚ. ಹೂಗಳು ನೋಡ್ತಾ ನೋಡ್ತಾ ಅವ್ರ ಮನಸ್ಸಲ್ಲಿ ಅರಳುವಂಥ ಭಾವನೆಗಳು ಅಲ್ಲಿ ಸುಲಭವಾಗಿ ವ್ಯಕ್ತ ಆಗ್ತಾಯಿದೆ. ಆ ನಡುವೆ ಹಲವಾರು ಭಾವನೆಗಳ ಜೊತೆ ನಮ್ಮ ಧ್ವನಿಯನ್ನು ಸೇರಿಸ್ತಾ ಒಂದು ಸ್ವಲ್ಪ ಈ ನೋಟಗಳನ್ನು ಸರಿ ಮಾಡೋದು. ಗ್ಲಾಸ್ ಹೌಸಿಂದ ಹೊರಗಡೆ ಬಂದರೆ ನಮಗೆ ಕಾಣೋದು ಇನ್ನೊಂದು ಅದ್ಭುತವಾದಂಥ ಕಲಾಕೃತಿ. ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ S-400 ಒಂದು ಮಿಸೈಲ್ ಲಾಂಚರ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇತ್ತೀಚೆಗೆ ನಡೆದಂಥ ಪಾಕಿಸ್ತಾನದ ಮೇಲಿನ ಯುದ್ಧದಲ್ಲಿ ಮಹತ್ತರ ಪಾತ್ರವನ್ನು ಈ S-400 ಮಿಸೈಲು ವಹಿಸಿತ್ತು. ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಅದ್ಭುತವಾದಂಥ ಪಾತ್ರ ವಹಿಸಿದ ಈ ಒಂದು ಮಿಸೈಲ್ ನೆನಪಿಗಾಗಿ ಹೂಗಳನ್ನ ಬಳಸ್ಕೊಂಡು, ಈ ಹೂ ಮತ್ತು ಎಲೆಗಳನ್ನ ಬಳಸ್ಕೊಂಡು ಅದ್ಭುತವಾದಂಥ ಈ ಒಂದು ಕಲಾಕೃತಿನ ನಿರ್ಮಾಣ ಮಾಡಿದ್ದಾರೆ. ಗ್ಲಾಸ್ ಹೌಸ್ನ ಎರಡು ಕಡೆ ನಿಮಗೆ ಕಾಣಿಸೋದು ಈ ಒಂದು ಸುಂದರವಾಗಿ ಅರಳಿದ 2 S-400 ಮಿಸೈಲ್ ಲಾಂಚರ್ಸ್. ನಿಮಗೆ ನಿಜವಾಗ್ಲೂ ಖುಷಿ ಕೊಡೋಂಥ ಒಂದು ನೋಟ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀವಿ. ಗ್ಲಾಸ್ ಹೌಸ್ನ 2 ಭಾಗದಲ್ಲಿ ಪ್ರಮುಖ ಸ್ಥಳದಲ್ಲಿ ನಿಂತ್ಕೊಂಡಿದೆ. ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಕೊಡೋಕ್ಕೆ ಸಾಧ್ಯ? ಹೂಗಳಿಂದ ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆಯನ್ನು ಬೆನ್ನು ತಟ್ಟೋದಕ್ಕೆ ಇಂಥ ಕಾರ್ಯಗಳು ನಿಜವಾಗ್ಲೂ ಬೇಕಾಗುತ್ತಲ್ವ? ಅದು ದಸರಾ ಸಂಭ್ರಮದಲ್ಲಿ ಇದನ್ನು ನೆನೆಯೋದು ಅನ್ನೋದು ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡುವಂಥ ವಿಷಯ. ನಮ್ಮ ದೇಶದ ರಕ್ಷಣೆ ಮಾಡಿದಂಥ ಎಲ್ಲ ಸೈನಿಕರಿಗೆ ಕೃತಜ್ಞತಾಪೂರ್ವಕವಾಗಿ ಈ ಒಂದು ಕಲಾಕೃತಿಯನ್ನು ಅರ್ಪಿಸಲಾಗಿದೆ. ಹೆಮ್ಮೆಯಿಂದ ಇನ್ನೊಮ್ಮೆ ಈ ಮಿಸೈಲ್ ಲಾಂಚರ್ ದರ್ಶನ ಮಾಡಿ. S-400 ಲಾಂಚರ್ಸ್ ಎಲ್ಲರನ್ನೂ ಬೆಕ್ಕಸ ಬೆರಗಾಗಿದ್ದಂಥ ಮಿಸೈಲ್ ಲಾಂಚರ್ ಇದು. ಇಲ್ಲೊಂದು ವಿಶೇಷವಾದ ಕಲಾಕೃತಿ ಇದೆ, ಬನ್ನಿ. ಭೂಮಿಯನ್ನು ಉಳಿಸೋ ಬಗ್ಗೆ ಅದ್ಭುತವಾಗಿ ಹೂಗಳಿಂದ ಈ ಒಂದು ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಭೂಮಿಗೆ ಐ ಲವ್ ಯು ಅಂತ ಹೇಳೋದು ಎಷ್ಟು ಖುಷಿಯಾಗುತ್ತಲ್ವ? 2 ಕೈಗಳಿಂದ ಭೂಮಿಯನ್ನು ಹಿಡ್ಕೊಂಡು ಪರಿಸರವನ್ನು ಸಂರಕ್ಷಣೆ ಮಾಡೋಣ, ಭೂಮಿಯನ್ನು ಉಳಿಸೋಣ ಬನ್ನಿ ಅಂತ ಕರೆಯುವಂಥ ಒಂದು, ಜೊತೆಗೆ ಈ ಕಾರ್ಯವನ್ನು ನಾನು ಇಷ್ಟಪಡ್ತೀನಿ ಅನ್ನೋ ರೀತಿಯಲ್ಲಿ ಇದನ್ನು ಬಿಂಬಿಸಿರೋದಿದೆಯಲ್ಲ, ನಿಜವಾಗ್ಲೂ ಹೆಮ್ಮೆ ತರುತ್ತೆ, ಖುಷಿಯಾಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಯಾಕೆಂದರೆ ಹೂನಲ್ಲಿ ಇದನ್ನು ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಮಾಡೋದಕ್ಕಾಗಲ್ಲ, ತುಂಬ ಕ್ರಿಯೇಟಿವಿಟಿ ಬೇಕಾಗುತ್ತೆ. ಇದನ್ನು ರಚನೆ ಮಾಡಿದವರು ಯಾರೇ ಆಗಿದ್ದೂ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕಾಗಿದೆ. ಭೂಮಿಯನ್ನು ನಾನು ಪ್ರೀತಿಸ್ತೀನಿ ಅಂತ ಹೇಳೋದೇ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ ಅಲ್ವಾ? ನಾವು ಸಹಿತ ಭೂಮಿಯನ್ನು ಪ್ರೀತಿಸೋಣ ಬನ್ನಿ, ಈ ಒಂದು ಕಲಾಕೃತಿಯನ್ನು ಕಣ್ತುಂಬಿಕೊಂಡು.
ನೋಡಿದ್ರಲ್ಲ ಈ ಮರದ ವಿಶೇಷವನ್ನು. ಮರದ ಕೆಳಗಡೆ ಒಂದು ಆ್ಯಂಟಿಕ್ ಗಾಡಿಯನ್ನು ನಿರ್ಮಾಣ ಮಾಡಿ ಮರದ ಸುತ್ತಲೂ ಸುಂದರವಾಗಿ ಹೂಕುಂಡಗಳನ್ನ ಇಟ್ಟು ಮರದ ರೆಂಬೆ ಕೊಂಬೆಗಳಿಗೆ ಹಳೆ ಟೈರ್ನ ಉಪಯೋಗಿಸ್ಕೊಂಡು ಅದಕ್ಕೆ ಹೂಗಳ ಅಲಂಕಾರ ಮಾಡಿ ವಿಶೇಷವಾಗಿ ಕಾಣೋ ರೀತಿಯಲ್ಲಿ ಇಡೀ ಮರದ ನೋಟವನ್ನು ಇಲ್ಲಿ ನಮ್ಮ ಕಣ್ಮುಂದೆ ತಂದಿರೋದು ಬಹಳ ಖುಷಿಯಾಗುತ್ತಲ್ವ. ಮನಸ್ಸಿಗೆ ಬಹಳ ಮುದ ಕೊಡುವಂಥ ಒಂದು ನೋಟಗಳು ಇವು. ಬನ್ನಿ ಈ ನೋಟಗಳನ್ನ ನೋಡ್ತಾ ನಮ್ಮ ಚಾಮುಂಡಿ ತಾಯಿಯ ದರ್ಶನ ಮಾಡೋಣ. ನೋಡಿ, ಇಲ್ಲಿ ನವರಾತ್ರಿಯ ಸಂಭ್ರಮದಲ್ಲಿ ನವದುರ್ಗೆಯರ ಒಂದು ಅವತಾರವನ್ನು ಮಾಡಿ ಮಧ್ಯದಲ್ಲಿ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಸಹಿತ ಸಂಪೂರ್ಣವಾಗಿ ಹೂಗಳಿಂದಲೇ ಮಾಡಿರುವಂಥ ಈ ಒಂದು ಕಲಾಕೃತಿ ಬಹಳ ವಿಶೇಷ ಅನಿಸುತ್ತೆ. ಏಕೆಂದರೆ ದಸರಾದಲ್ಲಿ ಶಕ್ತಿ ಪೂಜೆ ಮಾಡೋದು ಸಂಪ್ರದಾಯ. ದಸರಾ ಸಂಪ್ರದಾಯಕ್ಕೆ ಚ್ಯುತಿ ಬಾರದಂತೆ ನವದುರ್ಗೆಯರ ಒಂದು ಸುತ್ತ ಕಲಾಕೃತಿಗಳನ್ನ ರಚನೆ ಮಾಡಿ ನವರಾತ್ರಿಯ ಸಂಭ್ರಮಕ್ಕೆ ಮೆರುಗು ಕೊಟ್ಟಿದ್ದಾರೆ. ತಾಯಿ ಚಾಮುಂಡೇಶ್ವರಿಯ ಮೂರ್ತಿ ಸುತ್ತಲೂ ದುರ್ಗೆಯ ಹಲವಾರು ಅವತಾರಗಳನ್ನ ಇಲ್ಲಿಟ್ಟು ದೀಪ ಬೆಳಗಿ ಬಹಳ ಒಂದು ಭಕ್ತಿಪೂರ್ವಕವಾದ ಒಂದು ನೋಟವನ್ನು ಸೃಷ್ಟಿ ಮಾಡಿದ್ದಾರೆ. ಸುತ್ತಲೂ ಹೂಗಳನ್ನೆಲ್ಲ ಹಾಕಿ ಬಹಳ ಖುಷಿ ಕೊಡುವಂತೆ ಪರಿಸರದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಸಹಿತ ಒಂದು ಈ ಫಲಪುಷ್ಪ ಪ್ರದರ್ಶನದ ಒಂದು ವಿಶೇಷಣೆ ಸರಿ. ಈ ಪುಷ್ಪ ಪ್ರದರ್ಶನ ಏನಕ್ಕೆ ನಮಗೆ ಪ್ರಮುಖ ಅಂತಂದರೆ ಇಂಥ ವಿಚಾರಗಳು ನಮ್ಮ ಮನಸ್ಸಲ್ಲಿ ಅಚ್ಚರಿಯಾಗುವಂತೆ ಉಳ್ಕೊಂಬಿಡುತ್ತೆ. ನೋಡಿ, ತಾಯಿ ಚಾಮುಂಡೇಶ್ವರಿ ಸುತ್ತ ಉಳಿದ 8 ಶಕ್ತಿ ದೇವತೆಗಳನ್ನು ಕಾಣಬಹುದು. ನವರಾತ್ರಿಯಂದು ಒಂದೊಂದು ದಿನ ಒಬ್ಬೊಬ್ಬ ಶಕ್ತಿ ದೇವತೆನ ಪೂಜೆ ಮಾಡ್ತಾರೆ. ಅದೇ ರೀತಿ ಇಲ್ಲಿಯೂ ಸಹಿತ ಅದನ್ನು ನೆರವೇರಿಸ್ತಾ ಇದ್ದಾರೆ. ಹಾಗೆ ಮೇಲೆ ಆಗಸ ನೋಡ್ತಾ ಇದ್ದರೆ ಹಸಿರು ಎಲೆಗಳ ಸುಂದರವಾದಂಥ ನೋಟ ನಿಮಗೆ ಕಾಣುತ್ತೆ. ಬಹಳ ವಿವಿಧ ಆಕಾರದ ಎಲೆಗಳು, ವಿವಿಧ ಆಕಾರದ ಮರಗಳು, ಇದನ್ನೆಲ್ಲ ನೋಡ್ತಾ ಬಹಳ ಹೆಮ್ಮೆಯಿಂದ ನಾವು ಇಲ್ಲಿ ಸಾಗೋಣ ಬನ್ನಿ. ಅಕ್ಕಪಕ್ಕ ಕೆಂಪು, ಹಳದಿ, ಹಸಿರು ವಿವಿಧ ಬಣ್ಣದ ಹೂಗಳು, ಮೇಲ್ಗಡೆ ಹಸಿರಿನ ಚಾವಣಿ. ನಿಜವಾಗಲೂ ಈ ಮಧ್ಯ ನಡ್ಕೊಂಡು ಹೋಗ್ತಾರಂಥ ಜನಗಳು, ಈ ನಡುವೆ ನೆನಪಿಗೆ ಬರುತ್ತಾರಂಥ ಬಹಳಷ್ಟು ಕನ್ನಡ ಚಿತ್ರಗೀತೆಗಳ ಸಾಲುಗಳು. ಇವುಗಳೆಲ್ಲವನ್ನು ನೆನಪು ಮಾಡಿಕೊಳ್ತಾ ಕಣ್ಣಿನ ನೋಟವನ್ನು ಸಂಭ್ರಮಿಸ್ತಾ ಫಲಪುಷ್ಪ ಪ್ರದರ್ಶನದ ಈ ಒಂದೊಂದು ಕಲಾಕೃತಿಯನ್ನು ಅನುಭವಿಸ್ಕೊಂಡು ಹೆಜ್ಜೆ ಹಾಕ್ತಾ ಮುಂದೆ ಹೋದ್ವಿ ನಾವು. ಈ ಫ್ಲವರ್ ಶೋನಲ್ಲಿ ಎಲ್ಲರೂ ಹೆಚ್ಚು ಸಂಭ್ರಮ ಪಡ್ತಾ ಇದ್ದ ಜಾಗ
ಇದು ಪ್ರೀತಿಯ ಒಂದು ಸಿಂಬಲ್. ಇಲ್ಲಿ ನಿಂತ್ಕೊಂಡು ಸೆಲ್ಫಿ ತೆಗೆಸ್ಕೊಳ್ಳೋದು, ಆ ಸಿಂಬಲ್ ನಡುವೆ ನಿಂತ್ಕೊಂಡು ಸಂಭ್ರಮ ಪಡೋದು, ಇವುಗಳೆಲ್ಲ ಬಹಳಷ್ಟು ಯೋಜನೆಯಂತೆ ಮಾಡ್ತಾಯಿದ್ರು. ಇಂತಹ ತಾಣಗಳಲ್ಲಿ ಇಂತಹ ಕಲಾಕೃತಿಯನ್ನು ಮಾಡಿ ಯುವಜನರ ಸೆಳೆಯೋದು ಒಂದು ಕಲೆನೇ ಸಹಿತ. ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಕಣ್ಣಿಗೆ ಕಾಣಿಸಿತು ಇನ್ನೊಂದು ಕಲಾಕೃತಿ. ಮೈಸೂರಿನ ಜನಪ್ರಿಯ ಆನೆ ಅರ್ಜುನ ಈ ಒಂದು ಆನೆಯ ಸವಿ ನೆನಪಿನಲ್ಲಿ ಈ ಒಂದು ಕಲಾಕೃತಿಯನ್ನು ಮಾಡಿದ್ದಾರೆ. ಹೂಗಳಿಂದ ಅರ್ಜುನನ್ನು ಸ್ಮರಿಸ್ಕೊಳ್ಳೋಂಥ ಒಂದು ಕಾರ್ಯ ಇಲ್ಲಿ ನಡೆದಿದೆ. ದಸರಾದಲ್ಲಿ ಅಂಬಾರಿ ಹೊತ್ತು ಇತ್ತೀಚೆಗೆ ತಾನೇ ತನ್ನ ಇನ್ನೊಂದು ಆನೆಯನ್ನು ಹಿಡಿಯೋದಕ್ಕೆ ಸಕಲೇಶ್ಪುರ ಹತ್ರ ಹೋಗಿದ್ದಾಗ ಈ ಆನೆ ಕಾರ್ಯಾಚರಣೆಯಲ್ಲಿ ಸಾವಿನಪ್ಪುತ್ತೆ. ಇದರ ಸವಿ ನೆನಪಿನಲ್ಲಿ ಈ ಆನೆಯ ಸಕಲೇಶ್ಪುರದ ಹತ್ರ ಸಾವಿನಪ್ಪಿದ ಹತ್ರ ನಂತರ ಬಳ್ಳೆ ಅಂತ ಹೇಳಿ ಹೆಗ್ಗಡದೇವನಕೋಟೆ ತಾಲೂಕಿನಲ್ಲಿದೆ. ಆ ಒಂದು ಕಾಡಿನ ಪ್ರದೇಶದಲ್ಲಿ ಇದಕ್ಕೆ ಸ್ಮಾರಕವನ್ನು ಸಹಿತ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ಇದರ ಕೊಡುಗೆಯನ್ನು ಸ್ಮರಿಸಿಕೊಂಡು ಇಲ್ಲೂ ಕೂಡ ಫ್ಲವರ್ ಶೋನಲ್ಲಿ ಅರ್ಜುನ ಆನೆಯ ಒಂದು ಕಲಾಕೃತಿಯನ್ನು ಮಾಡಿ ದಸರಾದಲ್ಲಿ ಈ ಆನೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸ್ಕೊಳ್ಳೋದು ನಿಜವಾಗಲೂ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಕಾರ್ಯಕ್ಕಾಗಿ ಈ ಒಂದು ಫಲಪುಷ್ಪ ಪ್ರದರ್ಶನದ ಆಯೋಜಕರಿಗೆ ನಾವೆಲ್ಲ ಹೆಮ್ಮೆಯಿಂದ ಥ್ಯಾಂಕ್ಸ್ ಅಂತ ಹೇಳಬೇಕು. ನೋಡಿ ಎಷ್ಟು ಸುಂದರವಾದ ಕಲಾಕೃತಿ ಅಲ್ವಾ. ಅರ್ಜುನ ಆನೆಯನ್ನು ಕಣ್ತುಂಬ್ಕೊಳ್ಳಿ. ಈ ಅರ್ಜುನ ಆನೆ ಇದೆಯಲ್ಲ, ಇದು ಮೈಸೂರಿನ ಜನಗಳಿಗೆ ಒಂದು ಬಹಳ ಹೊಂದ್ಕೊಂಡ್ಬಿಟ್ಟಿತ್ತು. ಇದು ಸ್ವಲ್ಪ ದುಡುಕಿ ಮಾವುತನ್ನು ತುಳಿದು ಏನೇ ಅವಾಂತರ ಮಾಡಿದ್ರೂ 8 ವರ್ಷ ಅಂಬಾರಿನ ಹೊತ್ತು ದಸರಾದಲ್ಲಿ ಮೆರೆದಿತ್ತು. ಇಂತಹ ವಿಚಾರಗಳನ್ನೆಲ್ಲ ನೆನಪಿಸ್ಕೊಳ್ತಾ ಫಲಪುಷ್ಪ ಪ್ರದರ್ಶನದಲ್ಲಿ ಅರ್ಜುನನಿಗೆ ನಮಸ್ಕಾರ ತಿಳಿಸ್ತಾ ಈ ಒಂದು ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಷಯದಲ್ಲಿ ಇನ್ನೊಮ್ಮೆ ಸಿಗ್ತೀನಿ. ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಕಾಯಂ ಶ್ರೀ ಗೌ